ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಬಸು ಪ್ರಭು. ನಾನು ಇವತ್ತು ನಿಮ್ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವಿಡಿಯೋ ಏನಪ್ಪಾ ಅಂತಂದ್ರೆ, ಆಲ್ರೆಡಿ ನೀವು ತಮ್ಮನೇಲ್ ನೋಡಿರ್ತೀರಾ. ನಾನು ಇವತ್ತು ನಿಮ್ ಜೊತೆ ನನ್ನ ಬ್ಲೌಸ್ ಡಿಸೈನ್ಸ್ ನ ಶೇರ್ ಮಾಡ್ಕೊಂತಾ ಇದ್ದೀನಿ. ಹಾಗೇನೆ ಕೆಲವೊಂದಿಷ್ಟು ಟಿಪ್ಸ್ ಅಂಡ್ ಟ್ರಿಕ್ಸ್ ಗಳನ್ನು ಕೂಡ ಶೇರ್ ಮಾಡ್ಕೊಂತೀನಿ. ಅಂದ್ರೆ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಶನ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ಬಂದ್ಬಿಟ್ಟು ಕೆಲವೊಂದಿಷ್ಟು ನನ್ನ ಬ್ಲೌಸ್ ಡಿಸೈನ್ಸ್ ಎಲ್ಲ ಶೇರ್ ಮಾಡ್ಕೊಂತೀನಿ. ಅದಾದ್ಮೇಲೆ ಎಕ್ಸ್ಟ್ರಾ ಬ್ಲೌಸಸ್ ಏನಿದೆ ಅದನ್ನ ಶೇರ್ ಮಾಡ್ಕೊಂತೀನಿ. ಸೊ ಬನ್ನಿ, ಫಸ್ಟ್ನೇ ಬ್ಲೌಸ್ ಬಂದ್ಬಿಟ್ಟು ಇದು. ಸೊ ಇದು ಫುಲ್ ಪಿಂಕ್ ಕಲರ್ ಅಲ್ಲಿ ಬಂದಿರೋದು. ಬಾರ್ಡ್ರು ಅಂದ್ರೆ ಫುಲ್ ಕಲರ್ ಅಲ್ಲಿ ಇರೋದು ಇದು ಬ್ಲೌಸ್. ಓಕೆನಾ? ಸೊ ಬ್ಯಾಕ್ ಅಲ್ಲಿ ಈ ತರ ಕಾಣಿಸುತ್ತೆ. ಸೊ ನೀವು ಡಿಸೈನ್ ನ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಮಿಷಿನ್ ಅಲ್ಲಿ ವರ್ಕ್ ಮಾಡಿರೋದು. ಮತ್ತೆ ಇಲ್ಲಿ ಸೆಂಟರ್ ಅಲ್ಲಿ ಸ್ವಲ್ಪ ಥ್ರೆಡ್ ನ ಯೂಸ್ ಮಾಡಿ, ಅಂದ್ರೆ ಇವಾಗ ಸ್ಟೋನ್ಸ್ ಎಲ್ಲ ಬರುತ್ತಲ್ಲ ನೋಡಿ, ಲೇಸ್ ಸ್ಟೋನ್ಸ್, ಅದನ್ನೆಲ್ಲ ಆಡ್ ಮಾಡಿದ್ದಾರೆ. ಸೊ ಇದು ಪಿಕ್ ನ ನನ್ನ ಸೈಡ್ ಅಲ್ಲಿ ಆಡ್ ಮಾಡಿರ್ತೀನಿ. ಸೊ ಹಾಗೇನೆ ಸ್ಲೀವ್ಸ್ ಕೂಡ ಈ ತರ ಸೆಂಟರ್ ಅಲ್ಲಿ ಡಿಸೈನ್ ನ ಆಡ್ ಮಾಡಿದ್ದಾರೆ. ಸೊ 2 ಸ್ಲೀವ್ನು ಹಾಗೇನೆ ಸ್ವಲ್ಪ ಥ್ರೆಡ್ ವರ್ಕ್ ಅಲ್ಲಿ ಗ್ರೀನ್ ಕಲರ್ ಅಲ್ಲಿ ಇಲ್ಲಿ ಸ್ವಲ್ಪ ಫ್ಲವರ್ ತರ ಆಡ್ ಮಾಡಿದ್ದಾರೆ. ಯಾಕಂದ್ರೆ ಇದ್ರ ಸ್ಯಾರಿ ಬಂದ್ಬಿಟ್ಟು ಸ್ವಲ್ಪ ಗ್ರೀನ್ ಕಲರ್ ಮತ್ತೆ ಕ್ರೀಮ್ ಕಲರ್ ಎಲ್ಲ ಕಲರ್ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಈ ತರ ಮಾಡಿದ್ದಾರೆ. ಹಾಗೇನೆ ಫ್ರಂಟ್ ಕೂಡ ಅಷ್ಟೇನೆ ಒಂದ್ ಸೈಡ್ ಈ ತರ ವರ್ಕ್ ಮಾಡಿದ್ದಾರೆ, ಸೇಮ್ ಡಿಸೈನ್ ವರ್ಕ್. ಸೊ ಮಿಷಿನ್ ಅಲ್ಲಿ ವರ್ಕ್ ಮಾಡಿರೋದು ಇದು. ಸೊ ಈ ತರ ಇದೆ ಬ್ಲೌಸ್. ಇದು ತುಂಬಾ ಚೆನ್ನಾಗಿದೆ. ಅಂದ್ರೆ ಇದು ಮದ್ವೆ ಧಾರೆ ಸ್ಯಾರಿ ಬರುತ್ತಲ್ಲ, ಆ ಸ್ಯಾರಿಗೆ ಇದನ್ನ ಸ್ಟಿಚ್ ಮಾಡಿಸ್ಕೊಂಡಿರೋದು. ಹಾಗೇನೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೊ ಈ ತರ ಡಿಸೈನ್ ಮಾಡಿದ್ದಾರೆ. ಹಾಗೇನೆ ಬ್ಯಾಕ್ ಅಲ್ಲಿ ಬಂದ್ಬಿಟ್ಟು ಈ ತರ ಡಿಸೈನ್ ಮಾಡಿದ್ದಾರೆ. ಇದೊಂದು ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇತ್ತು ನೋಡಿ. ಸೊ ಅವಾಗ ಸ್ಟಿಚ್ ಮಾಡಿಸ್ಕೊಂಡಿರೋದು. ಸ್ವಲ್ಪ ಕ್ರಾಸ್ ಆಗೆಲ್ಲ ಬೇಕಿತ್ತು. ಹಾಗೇನೆ ಅವರು ಸ್ಯಾರಿ ಮ್ಯಾಚ್ ಲೇಸ್ ಅಲ್ಲೇ ಕೂಡ ಇಲ್ಲಿಗೆ ಲೇಸ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿದ್ದಾರೆ. ಸಿಂಪಲ್ ಆಗಿದೆ. ಸ್ವಲ್ಪ ಸ್ಯಾರಿ ಬಂದ್ಬಿಟ್ಟು ಟಿಶ್ಯೂ ಸ್ಯಾರಿ ತರ ಗ್ರ್ಯಾಂಡ್ ಲುಕ್ ಕೊಡೋದ್ರಿಂದ ನಾನು ಸಿಂಪಲ್ ಆಗಿ ಈ ಸ್ಯಾರಿ ಸ್ವಲ್ಪ ಗ್ರ್ಯಾಂಡ್ ಆಗಿರೋದ್ರಿಂದ ಈ ಬ್ಲೌಸ್ ನಾನು ಸಿಂಪಲ್ ಆಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಸೊ ನಾನ್ ಬಂದ್ಬಿಟ್ಟು ಫಸ್ಟ್ ಮದ್ವೆ ಸ್ಯಾರೀಸ್ ಬ್ಲೌಸ್ ಡಿಸೈನ್ ಶೇರ್ ಮಾಡ್ಕೊಂಡ್ಬಿಡ್ತೀನಿ, ಆಯ್ತಾ? ಸೊ ಈ ಸ್ಯಾರಿ ಡಿಸೈನ್ ನೋಡ್ತಾ ಇರೋದು ಎಷ್ಟೊಂದು ಹೆವಿ ವರ್ಕ್ ಇದೆ ಅಂತ ಅಂದ್ಬಿಟ್ಟು ಇದೊಂಥರ ಯೆಲ್ಲೋ ಕಲರ್ ಅಲ್ಲಿ ಬಂದಿರೋದು. ಸೊ ಸ್ಲೀವ್ಸ್ಗೂ ಕೂಡ ಇದೆಲ್ಲ ಡಿಸೈನ್ ನಾನು ಮಾಡಿಸಿರೋದಲ್ಲ, ಇದು ಸ್ಯಾರಿ ಬ್ಲೌಸ್ ಅಲ್ಲೇ ಬಂದಿತ್ತು ಇದು ಡಿಸೈನ್ ಎಲ್ಲಾನು ಕೂಡ. ಸೊ ಹಂಗೇನೆ ಇದನ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಇದು ರಿಸೆಪ್ಷನ್ ಸ್ಯಾರಿ ಬ್ಲೌಸ್ ಡಿಸೈನ್. ಸೊ ಜಸ್ಟ್ ಹಂಗೇನೆ ಶೇರ್ ಮಾಡ್ಕೊಂಡೆ. ಅಂದ್ರೆ ಕೆಲವೊಂದಿಷ್ಟು ಸ್ಯಾರಿಲೇ ಬಂದಿರುತ್ತೆ ಅಲ್ವಾ, ಸೊ ಆ ಡಿಸೈನ್ ಯಾಕೆ ಸ್ಕಿಪ್ ಮಾಡೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಹಂಗೇನೆ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಸೊ ಸೇಫ್ಟಿಯಾಗಿ ನೋಡ್ಕೊಂತಿದ್ದೀನಿ ಬ್ಲೌಸ್ ನ ನಾನು. ಸೊ ಹಾಗೇನೆ ಇದನ್ನ ನಾನು ಇವಾಗ ರೀಸೆಂಟ್ ಆಗಿ ತೋರಿಸಿದ್ದೆ ಅಲ್ವಾ ಈ ಬ್ಲೌಸ್ ನ. ಸೊ ಸ್ಯಾರಿ ಕಲರ್ ನ ಸ್ವಲ್ಪ ಆಡ್ ಮಾಡಿಸಿ ಸ್ಟಿಚ್ ಮಾಡಿಸ್ಕೊಂಡಿದೀನಿ ಅಂತ. ಸೊ ಈ ತರ ಟಿಪ್ಸ್ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬಾ ಪ್ಲೇನ್ ಇದೇ ಕಲರ್ ಅಲ್ಲಿ ಬಂದಿದ್ರೆ ಸ್ವಲ್ಪ ಸ್ಯಾರಿ ಕಲರ್ ಏನಿರುತ್ತೆ ಬಟ್ಟೆ ಅದನ್ನು ಕೂಡ ಆಡ್ ಮಾಡಿಸಿ ಬ್ಲೌಸ್ ಗೆ ಸ್ಟಿಚ್ ಮಾಡಿಸ್ಕೊಳ್ಳೋದ್ರಿಂದ ಸ್ವಲ್ಪ ಲುಕ್ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ತೀನಿ. ಸೊ ಇದನ್ನು ಸ್ವಲ್ಪ ಡಿಸೈನ್ ಆಗಿ ತೋರಿಸ್ಬಿಡ್ತೀನಿ. ಸೊ ಈ ತರ ಸ್ಟಿಚ್ ಮಾಡಿಸ್ಕೋಬಹುದು. ಹೆವಿ ಅನ್ನೋ ತರ ಇಲ್ಲ, ಯಾಕಂದ್ರೆ ಇದು ಕ್ಲಾತ್ ಏನೇ ಸ್ವಲ್ಪ ಹೆವಿ ಲುಕ್ ಕೊಡುತ್ತೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ತರ ಟ್ರಿಕ್ ಕೂಡ ಯೂಸ್ ಮಾಡ್ಕೊಳ್ಳಿ, ಅವಾಗ ಯೂಸ್ ಆಗುತ್ತೆ ನಿಮ್ಗೆ. ಅಂತಂದ್ರೆ ಹೆವಿ ಅನ್ನೋ ತರ ಅನ್ಸಲ್ಲ, ಸಿಂಪಲ್ ಆಗೇನೆ ಅಂತ ಅನ್ಸುತ್ತೆ. ಸೊ ಇದನ್ನು ಕೂಡ ನೋಡಬಹುದು. ಇದು ಪ್ಲೇನ್ ಇದೇ ಕಲರ್ ಅಲ್ಲಿ ಬಂದಿತ್ತು ಬ್ಲೌಸ್ ಪೀಸ್. ಬಟ್ ನಾನು ಇದಕ್ಕೆ ಸ್ವಲ್ಪ ಸ್ಯಾರಿ ಕಲರ್ ಏನಿದೆ ಅದನ್ನ ಆಡ್ ಮಾಡಿಸಿದೀನಿ. ಸೊ ಈ ತರ ಆಡ್ ಮಾಡಿಸೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಲುಕ್ ಬರುತ್ತೆ. ಹಾಗೇನೆ ಸ್ವಲ್ಪ ಮ್ಯಾಚ್ ಕೂಡ ಆಗುತ್ತೆ ಸ್ಯಾರಿಗೆ. ಸುಮ್ನೆ ಪ್ಲೇನ್ ಬ್ಲೌಸ್ ಗಿಂತ ಈ ತರ ಎಕ್ಸ್ಟ್ರಾ ಡಿಸೈನ್ಸ್ ಇದ್ರೆ ಹಾಗೇನೆ ಸ್ವಲ್ಪ ಸ್ಯಾರಿ ಕಲರ್ ನ ಮ್ಯಾಚ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೊಂದು ಸ್ವಲ್ಪ ಕಲರೇ ಹೆವಿ ಇರೋದ್ರಿಂದ, ಬಾರ್ಡರ್ ಕೂಡ ಹೆವಿ ಇರೋದ್ರಿಂದ ಸ್ಲೀವ್ಸ್ ಗೆ ಏನು ಸ್ಟಿಚ್ ಮಾಡಿಸಿಲ್ಲ, ಹಂಗೆ ಸುಮ್ಮನೆ ಪ್ಲೇನ್ ಆಗಿನೇ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಬ್ಯಾಕ್ ಮಾತ್ರ ಈ ತರ ಡಿಸೈನ್. ಮತ್ತೆ ಇದು ಟ್ಯಾಗ್ ಏನ್ ಬರುತ್ತೆ ಅದಕ್ಕೆ ನೋಡಿ ಈ ತರ ಫ್ಲವರ್ ಅಲ್ಲಿ ಬರೋದು, ಇದೊಂಥರ ಗೋಲ್ಡ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಈ ತರ ಹಾಕ್ಸ್ಕೊಂಡಿದೀನಿ. ಸೊ ಈ ತರ ಪ್ಲಾನ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡಿಸ್ಕೋಬೇಕು. ಅಂದ್ರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಸ್ಯಾರಿ ತಗೊಂಡಿರ್ತೀವಿ ನೋಡಿ, ಸೊ ಆ ತರದಕ್ಕೆ ಈ ತರ ಇನ್ವೆಸ್ಟ್ ಮಾಡಿ ಈ ತರ ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಹಾಗೇನೆ ನೆಕ್ಸ್ಟ್ ಈ ಸ್ಯಾರಿ ನೋಡ್ಬೋದು, ಸಾರಿ ಈ ಬ್ಲೌಸ್ ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ಈ ಕಲರ್ ಅಲ್ಲೇ ಬಂದಿತ್ತು. ಸ್ವಲ್ಪ ಬಾರ್ಡರ್ ಮಾತ್ರ ಈ ತರ ಬಂದಿತ್ತು. ನಾನ್ ಏನ್ ಮಾಡಿದೆ ಅಂದ್ರೆ ಸ್ವಲ್ಪ ಬ್ಯಾಕ್ ಗೆ ಈ ತರ ಸ್ಟಿಚ್ ಮಾಡಿಸ್ಕೊಂಡಿದೀನಿ. ಸೊ ಇದನ್ನ ಸ್ಕಿಪ್ ಮಾಡ್ಕೊಳ್ಳಿ. ಜಸ್ಟ್ ಇದು ಮಣಿಗಳು ಏನ್ ಬರುತ್ತೆ ಇದನ್ನ ಮಾತ್ರ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಜಸ್ಟ್ ನಾನು ಈ ತರ ಮಣಿಗಳು ಮಾತ್ರ ಹಾಕ್ಸ್ಕೊಂಡಿದ್ದೆ. ಹಾಗೆ ಸೈಡ್ ಅಲ್ಲಿ ಒಂದು ಫ್ಲವರ್ ನ ಹಾಕ್ಸ್ಕೊಂಡಿದ್ದೆ. ಸ್ವಲ್ಪ ಕ್ರಾಸ್ ಆಗಿ ಒಂಥರ ಏನ್ ಬರುತ್ತೆ ಇದು ಕಟಿಂಗ್ ಡಿಸೈನ್ ಏನೋ ಅಂತ ಕರೀತಾರೆ ಇದು. ಸೊ ಈ ಸ್ಯಾರಿ ಬಂದ್ಬಿಟ್ಟು ಗ್ರೀನ್ ಕಲರ್ ಅಲ್ಲಿ ಇತ್ತು. ಸೊ ಹಾಗಾಗಿ ನಾನು ಇಲ್ಲಿ ಮಣಿ ಏನ್ ಬರುತ್ತೆ ಅದನ್ನ ಗ್ರೀನ್ ಕಲರ್ ಅಲ್ಲಿ ಆಡ್ ಮಾಡಿಸಿದೀನಿ. ಸೊ ಇದಂತೂ ಸ್ವಲ್ಪ ದಪ್ಪ ಇರೋರ್ಗಂತೂ ಮಸ್ತ್ ಕಾಣಿಸುತ್ತೆ ಅಂತ ಹೇಳ್ಬೋದು. ಅಂದ್ರೆ ಸೊ ಈ ತರ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಫ್ಲವರ್ಸ್ ಅಷ್ಟೇನೆ ಸ್ವಲ್ಪ ನನಗೆ ಲೂಸ್ ಇರೋದ್ರಿಂದ ನಾನು ಏನ್ ಮಾಡಿದೆ ಸ್ವಲ್ಪ ಟ್ಯಾಗ್ ನ ಹಾಕ್ಸ್ಕೊಂಡೆ ಅಷ್ಟೇನೆ. ಸೊ ಟ್ಯಾಗ್ ಹಾಕ್ಸ್ಕೊಂಡಿಲ್ಲ ಅಂದ್ರೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಆಗಿನೇ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಅಂದ್ರೆ ಜಾಸ್ತಿ ಅಮೌಂಟ್ ಸ್ಯಾರಿ ಅಲ್ಲ ಅಲ್ವಾ. ಸೊ ಹಾಗಾಗಿ ಸುಮ್ಮನೆ ಏನಕ್ಕೆ ಹೆವಿ ಅಮೌಂಟ್ ಎಲ್ಲ ಕೊಟ್ಟು ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಈ ತರ ನಾನು ಸ್ವಲ್ಪ ಯೋಚನೆ ಮಾಡಿ ಸಿಂಪಲ್ ಆಗಿದ್ರು ಕೂಡ ಸ್ವಲ್ಪ ಏನಾದ್ರೂ ಡಿಫ್ರೆಂಟ್ ಆಗಿ ಸ್ಟಿಚ್ ಮಾಡಿಸ್ಕೋತೀನಿ ಅಷ್ಟೇನೆ. ನೆಕ್ಸ್ಟ್ ಸೇಮ್ ಒಂದ್ ಸ್ವಲ್ಪ ಪಿಂಕ್ ಕಲರ್ ಅಲ್ಲೇ ನನ್ ಬ್ಲೌಸಸ್ ಜಾಸ್ತಿ ಇದೆ ಅಂತಾನೆ ಹೇಳ್ತೀನಿ. ಸೊ ಆದಷ್ಟು ಅವಾಯ್ಡ್ ಮಾಡ್ಬೇಕು ನೆಕ್ಸ್ಟ್. ಸೊ ಇದು ಕಂಪ್ಲೀಟ್ ಪಿಂಕ್ ಕಲರ್ ಅಲ್ಲೇ ಬಂದಿರೋದು, ಓಕೆನಾ. ಸೊ ಎಕ್ಸ್ಟ್ರಾ ಡಿಸೈನ್ಸ್ ಅಂತ ಏನಿಲ್ಲ. ಸೊ ಇದನ್ನ ನಾನು ಬೋಟ್ ನೆಕ್ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಸ್ವಲ್ಪ ಏನೋ ಅಷ್ಟೊಂದು ಪರ್ಫೆಕ್ಟ್ ಆಗಿಲ್ಲ ಈ ಬ್ಲೌಸ್, ಬಟ್ ಸ್ಟಿಲ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ಹಾಗೇನೆ ನಾನು ಸ್ಲೀವ್ಸ್ಗೆ ಸ್ವಲ್ಪ ಈ ತರ ಒಂದ್ ನಿಮಿಷ
ಈ ತರ ಒಂಥರ ಕಿಟಕಿ ಅಂತಾನೆ ಯಾರು ಅನ್ಕೊಳ್ಳಿ. ಸೊ ಈ ತರ ಕಿಟಕಿಯ ಒಂಥರ ಶೇಪ್ ಅಲ್ಲಿ ಈ ತರ ಟ್ಯಾಗ್ ಅಲ್ಲಿ ಇಟ್ಬಿಟ್ಟು ಸೆಂಟ್ರಲ್ಲಿ ಸ್ಟೋನ್ ತರ ಆಡ್ ಮಾಡ್ತಿದ್ದೀನಿ. ಹಾಗೇನೆ ಬ್ಯಾಕ್ ಅಲ್ಲಿ ಬಂದ್ಬಿಟ್ಟು ಒಂಥರ ಮಾಂಗೆ ಡಿಸೈನ್ ಏನ್ ಬರುತ್ತೆ ಸೊ ಈ ತರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಸೈಡ್ ಅಲ್ಲಿ ಬಟನ್ಸ್ ಆಡ್ ಮಾಡಿದ್ದೀನಿ. ಹಾಗೇನೆ ಈ ಬ್ಲೌಸ್ ಗೆ ಪೈಪಿಂಗ್ ಮಾಡ್ಕೊಂಡಿದ್ದೀನಿ. ಈ ಕಲರ್ ಸ್ಯಾರಿ ಇರೋದು ಅದಕ್ಕೋಸ್ಕರ ಸ್ವಲ್ಪನಾದ್ರೂ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಪೈಪಿಂಗ್ ಎಲ್ಲ ಮಾಡ್ಸಿರೋದು. ಮತ್ತೆ ಈ ಏನ್ ಬಟನ್ಸ್ ಬರುತ್ತೆ ಅದನ್ನು ಕೂಡ ಸ್ಯಾರಿ ಕಲರ್ ಅಲ್ಲಿ ಆಡ್ ಮಾಡ್ಕೊಂಡಿದ್ದೀನಿ. ಅವಾಗ ಒಂದ್ ಸ್ವಲ್ಪ ಸ್ಯಾರಿಗೆ ಮ್ಯಾಚ್ ಕೂಡ ಆಗುತ್ತೆ, ಹಾಗೆ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸೊ ಸಿಂಪಲ್ ಆಗೇನೆ ಸ್ಟಿಚ್ ಮಾಡ್ಕೊಂಡಿರೋದು. ಅರೌಂಡ್ ಒಂದ್ ಸ್ವಲ್ಪ ವರ್ಕ್ ಇರೋದೆಲ್ಲ ಅದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತದು. ಸೊ ಈ ತರ ನಾನು ಇವಾಗ ಏನ್ ತೋರಿಸ್ತೆ ಅದಕ್ಕೆಲ್ಲ 300 500 ಒಳಗಡೆನೆ ಅಂತ ಅನ್ಕೊಳ್ಳಿ. ಸೊ ಹಾಗೇನೆ ನೆಕ್ಸ್ಟ್ ಈ ಬ್ಲೌಸ್ ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಮೊದಲೇ ಹೇಳ್ದೆ ಅಲ್ವಾ, ಸೊ ಕಂಪ್ಲೀಟ್ ಈ ತರ ಕಲರ್ ಬಂದಿದ್ರೆ ನಾನು ಸ್ವಲ್ಪ ಸ್ಯಾರಿ ಕಲರ್ ನ ಆಡ್ ಮಾಡಿಸ್ತೀನಿ ಅಂತ. ಸೊ ಆ ತರ ಟ್ರಿಕ್ ನ ಯೂಸ್ ಮಾಡಿ ಕೆಲವೊಂದಿಷ್ಟಕ್ಕೆ ಈ ತರ ಆಡ್ ಮಾಡಿಸ್ಕೊಂಡಿದ್ದೀನಿ. ಸೊ ಇದೊಂಥರ ಯೆಲ್ಲೋ ಕಲರ್ ಅಲ್ಲಿ ಬಂದಿರೋದು ಸ್ಯಾರಿ. ಸೊ ಹಾಗಾಗಿ ನಾನು ಇದೊಂಥರ ಬ್ರೌನ್ ಕಲರ್ ಅಲ್ಲಿ ಇರೋದು, ನಿಮ್ಗೆ ಸೇಮ್ ಕಲರ್ ಕಾಣಿಸ್ಬೋದು. ಸೊ ಈ ತರ ಸಿಂಪಲ್ ಆಗಿ ಡಿಸೈನ್ ಇಟ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಟ್ಯಾಗ್ ಬಿಚ್ಚೋಗ್ಬಿಟ್ಟಿದೆ, ನಾನು ಹಾಕೊಳ್ಬೇಕು. ಹಾಗೆ ಕೆಳಗಡೆ ಸ್ವಲ್ಪ ಬಟನ್ಸ್ ನ ಹಾಕೊಂಡಿದ್ದೀನಿ. ಕೆಲವೊಂದಿಷ್ಟು ಸ್ಯಾರಿಗಳಿಗೆ ಅಂದ್ರೆ ಸ್ವಲ್ಪ ಹಾಫ್ ಸ್ಲೀವ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಕೆಲವೊಂದಿಷ್ಟು ಸ್ಯಾರಿಗಳಿಗೆ ಫುಲ್ ಸ್ಲೀವ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ತರ ಸ್ಯಾರಿಗಳನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಂಡು ನಮ್ಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಹಾಫ್ ಅಥವಾ ಫುಲ್ ಅಂತ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಇನ್ನು ಸ್ವಲ್ಪ ಲುಕ್ ಆ ತರ ಸಿಂಪಲ್ ಆಗಿ ಸ್ಟಿಚ್ ಮಾಡ್ಕೊಳ್ಳೋದ್ರೆ ಸ್ವಲ್ಪ ಟ್ರಿಕ್ ನ ಯೂಸ್ ಮಾಡಿ ನಾವು ಬ್ಲೌಸ್ ನ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗೇನೆ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ, ಅಂದ್ರೆ ಸ್ಯಾರಿಗೆ ನಾವು ಫುಲ್ ಸ್ಲೀವ್ಸ್ ಇಲ್ಲಿವರೆಗೆ ಸ್ಟಿಚ್ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತಾ, ಅಥವಾ ಸ್ಯಾರಿ ಆ ಬ್ಲೌಸ್ ಗೆ ನಾವು ಇಲ್ಲಿವರೆಗೆ ಸ್ಟಿಚ್ ಮಾಡಿಸ್ಕೊಂಡ್ರೆ ಅಂದ್ರೆ ಹಾಫ್ ಸ್ಲೀವ್ ಚೆನ್ನಾಗಿ ಕಾಣಿಸುತ್ತೆ, ಯಾವ ತರ ಸ್ಟಿಚ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಸ್ಟಿಚ್ ಮಾಡಿಸ್ಕೊಳ್ಳಿ, ಆಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ತೀನಿ. ಸೊ ಹಾಗೇನೆ ನೆಕ್ಸ್ಟ್ ಡಿಸೈನ್ ನೋಡೋಣ ಬನ್ನಿ. ಇದು ಬಂದ್ಬಿಟ್ಟು ಇದು ಕೂಡ ಮಿಷಿನ್ ಅಲ್ಲೇ ವರ್ಕ್ ಮಾಡ್ತಿರೋದು. ಓಕೆನಾ, ಇದು ಬಂದ್ಬಿಟ್ಟು ನನ್ನ ಎಂಗೇಜ್ಮೆಂಟ್ ಸ್ಯಾರಿದು ಲುಕ್. ಇದಕ್ಕೆಲ್ಲ ಜಾಸ್ತಿ ಅಮೌಂಟ್ ಎಲ್ಲ ಕೊಟ್ಬಿಟ್ಟಿದ್ದೀನಿ, ಹತ್ರ 3000 ಅಷ್ಟು ಅಮೌಂಟ್ ಕೊಟ್ಬಿಟ್ಟಿದ್ದೀನಿ. ಬಟ್ ಇವಾಗ ಅನ್ಸುತ್ತೆ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಲ್ಲ ನಾನು ಇವಾಗ ಬ್ಲೌಸ್ ಸ್ಟಿಚ್ ಮಾಡಿಸ್ಕೋಬೇಕು ಅಂದ್ರೆ. ಸಿಂಪಲ್ ಆಗಿ ಸ್ಟಿಚ್ ಮಾಡಿಸ್ಕೊಂಡೆ ಏನಾದ್ರು ವರ್ಕ್ ಮಾಡ್ಕೋಬೇಕು ಅಂದ್ರೆ ನಾನೇ ವರ್ಕ್ ಮಾಡ್ಕೊಂತೀನಿ, ನಾನು ತೋರಿಸ್ತೀನಿ ಯಾವ ತರ ವರ್ಕ್ ಮಾಡ್ಕೊಂಡಿದ್ದೀನಿ ನಾನು ಅಂತ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಹೆವಿ ವರ್ಕ್ ಇದೆ ಅಲ್ವಾ. ಸೊ ಇದು ಬಂದ್ಬಿಟ್ಟು ಸ್ಯಾರಿ ಗ್ರೀನ್ ಕಲರ್ ಅಲ್ಲಿ ಇರೋದು. ಸೊ ಫುಲ್ ಪ್ಲೇನ್ ಬ್ಲೂ ಕಲರ್, ಒಂಥರ ಇದು ಮೇ ಬಿ ಬ್ಲೂ ಏನೋ ಡಾರ್ಕ್ ಬ್ಲೂ ಅಂತಾನೆ ಅನ್ಕೊಳ್ಳಿ ಆ ಕಲರ್ ಅಲ್ಲಿ. ಸೊ ಈ ಕಲರ್ ಅಲ್ಲಿ ಮಿಷಿನ್ ವರ್ಕ್ ಮಾಡಿದ್ದಾರೆ ಸ್ಯಾರಿ ಕಲರ್ ಅಲ್ಲಿ. ಹಾಗೇನೆ ಸ್ಲೀವ್ಗೂ ಅಷ್ಟೇನೆ ಆ ಕಲರ್ ಅಲ್ಲೇನೆ ಮಿಷಿನ್ ವರ್ಕ್ ಮಾಡ್ತಿರೋದು. ಚೆನ್ನಾಗೈತೆ ಡಿಸೈನ್ ಕೂಡ, ಹಾಕೊಂಡಾಗ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಫ್ರಂಟ್ಗೂ ಕೂಡ ಈ ತರ ಡಿಸೈನ್ ಮಾಡಿದ್ದಾರೆ. ಸ್ವಲ್ಪ ಟ್ಯಾಗ್ ಎಲ್ಲ ಆಡ್ ಮಾಡ್ತಿದ್ದೀನಿ ಅಷ್ಟೇನೆ. ಇದೇನ್ ಹೇಳ್ಬೇಕು ಅಂತಂದ್ರೆ ಟಿಪ್ಸ್ ಶೇರ್ ಮಾಡ್ಕೊಂತೀನಿ. ಇದು ಈ ಕಲರ್ ಅಲ್ಲಿ ಬಂದಿರೋದು ಸ್ಯಾರಿ ಇದಕ್ಕೇನೆ. ಹಾಗೇನೆ ಇದೊಂಥರ ಮಿರರ್ ಟೈಪ್ ಬಂದಿರೋದು ಬ್ಲೌಸ್ ಪೀಸ್. ಸೊ ನನಗೆ ಇದು ಸ್ಯಾರಿಲೇ ಬಂದಿತ್ತು. ಓಕೆನಾ, ಸೊ ಎಕ್ಸ್ಟ್ರಾ ಅಂತ ಇದೇನೆ ವರ್ಕ್ ಇರೋ ತರ ಕಾಣಿಸ್ತಾ ಇರ್ಬೇಕಾದ್ರೆ ನಾನು ಏನಕ್ಕೆ ವರ್ಕ್ ಮಾಡಿಸ್ಲಿ ಅಂದ್ಬಿಟ್ಟು ನಾನು ಏನ್ ಮಾಡಿದೆ, ಕಂಪ್ಲೀಟ್ ಇದನ್ನ ಬೋಟ್ ನೆಕ್ ಅಲ್ಲಿ ಸ್ಟಿಚ್ ಮಾಡಿಸ್ಕೊಂಡೆ. ಆಯ್ತಾ, ಕಂಪ್ಲೀಟ್ ಬೋಟ್ ನೆಕ್ ಅಲ್ಲಿ ಸ್ಟಿಚ್ ಮಾಡಿಸ್ಕೊಂಡು ಪೈಪಿಂಗ್ ಮಾತ್ರ ಸ್ಯಾರಿ ಕಲರ್ ಅಲ್ಲಿ ಪೈಪಿಂಗ್ ಮಾಡಿಸಿದೆ. ಸೊ ಆವಾಗ ನಮ್ಗೆ ಸ್ಯಾರಿಗೆ ಗೊತ್ತಾಗ್ಬಿಡುತ್ತೆ ಇದು ಸ್ಯಾರಿಗೆ ಮ್ಯಾಚ್ ಆಗಿರೋದು ಅಂತ. ಸೊ ಸಿಂಪಲ್ ಆಗಿ ಈ ತರ ಯೋಚನೆ ಮಾಡಿ ಯೂಸ್ ಮಾಡ್ಕೊಂಡ್ರಂತೂ ನಮ್ ಬ್ಲೌಸಸ್ ಸಖತ್ತಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ತೀನಿ. ಸೊ ನೋಡಿ, ಸುಮ್ನೆ ವರ್ಕ್ ಏನಕ್ಕೆ ಅಲ್ವಾ, ಇದೇನೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ಸ್ಯಾರಿಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಈ ತರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಕೆಲವೊಂದಿಷ್ಟು ನನಗೆ ಸ್ಯಾರಿಲೇ ಡಿಸೈನ್ಸ್ ಬಂದ್ಬಿಟ್ಟಿದೆ ಅಂತಾನೆ ಹೇಳ್ತೀನಿ. ಕಂಪ್ಲೀಟ್ ಈ ಕಲರ್ ಅಲ್ಲೇ ಬಂದಿರೋದು. ಓಕೆನಾ, ಸೊ ಇದಕ್ಕೆ ನಾನು ಜಸ್ಟ್ ಜಾಸ್ತಿ ಏನಿಲ್ಲ, ಬೋಟ್ ನೆಕ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ಲೀವ್ಸ್ ಹತ್ರ ಈ ತರ ಟ್ಯಾಗ್ ಮಾಡೋದು ಆ ತರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಇದೊಂಥರ ಡಿಫ್ರೆಂಟ್ ಲುಕ್ ಕೊಡ್ಸ್. ಬನಾರಸ್ ಏನ್ ಬರುತ್ತೆ ನೋಡಿ, ಒಂದ್ ಸ್ವಲ್ಪ ದಿನ ಟ್ರೆಂಡಿಂಗ್ ಅಲ್ಲಿ ಇತ್ತಲ್ಲ, ಸೊ ಅವಾಗ ತಗೊಂಡಿರುವಂತಹ ಮಿನಿ ಬನಾರಸ್ ಸ್ಯಾರಿ. ಇದು ಸ್ಯಾರಿ ಬೇರೆ ಕಲರ್ ಇದೆ. ಸೊ ಇದು ಕಂಪ್ಲೀಟ್ ಈ ತರ ಬಂದಿದೆ. ನಾನು ಸಿಂಪಲ್ ಆಗಿ ಇದಕ್ಕೆ ಬೋಟ್ ನೆಕ್ ಸ್ಟಿಚ್ ಮಾಡ್ಕೊಂಡೆ, ಹಾಗೆ ಸ್ಲೀವ್ಸ್ ಹತ್ರ ಈ ತರ ಟ್ಯಾಗ್ ಇರ್ಲಿ ಅಂತ ಅಂದ್ಬಿಟ್ಟು ಈ ತರ ಹಾಕ್ಸ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಆಗಿ ಅಂತ ಅಂದ್ಬಿಟ್ಟು ಬ್ಯಾಕ್ ಈ ತರ ಡಿಸೈನ್ ಹಾಕ್ಸ್ಕೊಂಡಿದ್ದೀನಿ ರೌಂಡ್ ಶೇಪ್ ಅಲ್ಲಿ ಅಷ್ಟೇನೆ. ಸೊ ಕೆಲವೊಂದಿಷ್ಟು ಸಿಂಪಲ್ ಆಗಿ ನಮ್ಗೆ ಕೆಲವೊಂದಿಷ್ಟು ಬ್ಲೌಸ್ ಅಂದ್ರೆ ಈ ತರ ಡಿಸೈನ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಇರುತ್ತೆ ಅಲ್ವಾ. ಕೆಲವೊಬ್ಬರಿಗೆ ಬೋಟ್ ನೆಕ್ ಇರ್ಬೋದು, ಇಲ್ಲ ಪ್ರಿನ್ಸೆಸ್ ಕಟ್ ಇರ್ಬೋದು, ಇಲ್ಲ ನಾರ್ಮಲ್ ಬ್ಲೌಸ್ ಡಿಸೈನ್ ಇರ್ಬೋದು. ಸೊ ಈ ತರ ಡಿಸೈನ್ಸ್ ಗಳು ಕೆಲವೊಬ್ಬರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅವರು ಆ ತರ ಡಿಸೈನ್ಸ್ ಗಳನ್ನ ಆದಷ್ಟು ನಿಮ್ಗೆ ಯಾವ ತರ ಕಂಫರ್ಟಬಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅದನ್ನೇ ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಕಂಪ್ಲೀಟ್ ಗ್ರೀನ್ ಕಲರ್ ಅಲ್ಲೇ ಇದೆ. ಸೊ ಸ್ಯಾರಿ ಕಾಟನ್ ಸ್ಯಾರಿ ಆಗಿರೋದ್ರಿಂದ ಸ್ವಲ್ಪ ಫ್ಲವರ್ಸ್ ಡಿಸೈನ್ಸ್ ಎಲ್ಲ ಇತ್ತು. ಸೊ ಹಾಗಾಗಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಸ್ವಲ್ಪ ಫ್ರಂಟ್ ಅಲ್ಲಿ ಈ ತರ ಅಂದ್ರೆ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡಿ ಈ ತರ ಡಿಸೈನ್ಸ್ ಮಾಡಿಸ್ಕೊಂಡಿದ್ದೀನಿ. ಮತ್ತೆ ಇದು ಬಂದ್ಬಿಟ್ಟು ಬೋಟ್ ನೆಕ್ಕಿನೇ, ಹಾಗೇನೆ ಸ್ಲೀವ್ಸ್ ಹತ್ರ ಈ ತರ ಸೇಮ್ ಎರಡು ಕಡೆನೂ ಸೊ ಈ ತರ ಸಿಂಪಲ್ ಆಗಿ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ. ಸ್ವಲ್ಪ ಲೇಸ್ ಎಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಲೇಸ್ ಆಡ್ ಮಾಡಿ ನನಗೆ ಸ್ಟಿಚ್ ಮಾಡ್ಕೊಟ್ಟಿದ್ದಾರೆ. ಸೊ ಲೇಸ್ ಎಲ್ಲ ಜಾಸ್ತಿನೇ ಇದೆ. ಲೇಸ್ ಎಲ್ಲ ಹಾಕ್ಬಿಟ್ಟು ಈ ತರ ಸ್ಟಿಚ್ ಮಾಡಿಸ್ಕೊಂಡಿರೋದು. ಸೊ ಹಾಗೇನೆ ಸೇಮ್ ಸ್ವಲ್ಪ ಜಾಸ್ತಿ ನಾನು ಪೈಪಿಂಗ್ ನ ಆಡ್ ಮಾಡಿದ್ದೀನಿ. ಮತ್ತೆ ನನ್ನ ಬ್ಲೌಸಸ್ ಎಲ್ಲ ಜಾಸ್ತಿ ಬೋಟ್ ನೆಕ್ ಅಲ್ಲೇ ಇದೆ. ಸೊ ಇದೊಂಥರ ನೋಡಿ ರೆಡ್ ಕಲರ್ ಇದೆ, ಮತ್ತೆ ರೆಡ್ ಕಲರ್ ಅಲ್ಲಿ ಇದೆ. ಮತ್ತೆ ಇದು ಬಂದ್ಬಿಟ್ಟು ಪೈಪಿಂಗ್ ಮಾಡಿಸ್ಕೊಂಡಿದ್ದೀನಿ ಗ್ರೀನ್ ಕಲರ್ ಅಲ್ಲಿ, ಬಿಕಾಸ್ ಗ್ರೀನ್ ಕಲರ್ ಸ್ಯಾರಿ ಇದೆ. ಮತ್ತೆ ಸ್ಲೀವ್ಸ್ ಅಲ್ಲಿ ಈ ತರ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ 3 ಲೇಯರ್ ಅಲ್ಲಿ, ಒಂಥರ ಮೌಂಟೇನ್ ಡಿಸೈನ್ ತರ. ಸೊ ಅಲ್ಲಿಗೆ ಬಟನ್ಸ್ ನಾನೇ ಹಾಕೊಂಡಿರೋದು, ಬರೀ ಸ್ಟಿಚ್ ಮಾತ್ರ ಮಾಡಿಸ್ಕೊಂಡೆ. ಸೊ ಇದೆಲ್ಲ ಬಟನ್ಸ್ ಎಲ್ಲ ತಗೊಂಡು ನಾನೇನೆ ಹಾಕೊಂಡಿರೋದು ಮನೇಲಿ. ಸೊ ಯಾವ ತರ ಇದೆ, ಸೊ ಈ ತರ ಇದನ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಅಮೌಂಟ್ ಸೇವ್ ಮಾಡ್ಬೋದು. ಸೊ ಇದು ನೋಡ್ಬೋದು, ಈ ಸ್ಯಾರಿ ಅಂತೂ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿದೆ ಆಯ್ತಾ. ಸೊ ಇದೆಲ್ಲ ಡಿಸೈನ್ ಬ್ಲೌಸ್ ಪೀಸ್ ಅಲ್ಲೇ ಬಂದಿದ್ದು. ಸೊ ಹಾಗಾಗಿ ನಾನು ಅದನ್ನ ಸ್ವಲ್ಪ ಹಂಗೇನೆ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಹಂಗೇನೆ ಹಿಂದ್ಗಡೆ ಬಂದ್ಬಿಟ್ಟು
ಸ್ವಲ್ಪ ಸ್ಯಾರಿಗೆ ಗೋಲ್ಡ್ ಕಲರ್ ಅಲ್ಲಿ ಮ್ಯಾಚ್ ಆಗ್ಲಿ ಅಂತ ಅಂದ್ಬಿಟ್ಟು ಈ ತರ ಗೋಲ್ಡ್ ಕಲರ್ ಅಲ್ಲಿ ನಾನು ಲೇಸ್ ನ ಹಾಕ್ಸ್ಕೊಂಡಿದೀನಿ. ಅಷ್ಟೇನೆ ಸಿಂಪಲ್ ಆಗಿ ಸ್ಟಿಚ್ ಮಾಡ್ಸ್ಕೊಂಡಿರೋದು ಇದು, ಯಾಕಂದ್ರೆ ಹೆವಿ ಗ್ರ್ಯಾಂಡ್ ಸ್ಯಾರಿ ಇದೆ ಅದಕ್ಕೋಸ್ಕರ ಏನೇ ಓಪನ್ ಬಿಟ್ಬಿಡೋದು. ಸೊ ಈ ಬ್ಲೌಸ್ ಅಂದ್ರೆ ಸ್ವಲ್ಪ ಸ್ಲೀವ್ ಗೆ ನಾನು ಈ ತರ ವರ್ಕ್ ನ ಮಾಡ್ಕೊಂಡಿದೀನಿ. ಸೊ ಈ ತರ ಎಲ್ಲ ನಾನೇ ಹಾಕೊಂಡಿರೋದು ಇದನ್ನ ಎಕ್ಸ್ಟ್ರಾ ಅಂತ ಅಂದ್ಬಿಟ್ಟು. ಹಾಗೇನೆ ಬಾರ್ಡರ್ ಮಿಕ್ಕಿತ್ತಲ್ವಾ ಸ್ಲೀವ್ಸ್, ಅದನ್ನ ಫ್ರಂಟ್ ಹಾಕ್ಸ್ಕೊಂಡಿದೀನಿ. ಸ್ವಲ್ಪ ಬ್ಯಾಕ್ ಅಲ್ಲೂ ಕೂಡ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ, ಇದೊಂಥರ ಫ್ಯಾನ್ಸಿ ಸ್ಯಾರಿ ಅಲ್ವಾ. ಸೊ ಹಾಗಾಗಿ ನಾನು ಇದನ್ನ ಸಿಂಪಲ್ ಆಗಿ ನಾನೇ ವರ್ಕ್ ಮಾಡ್ಕೊಂಡು ಈ ತರ ಸ್ಟಿಚ್ ಮಾಡಿಸ್ಕೊಂಡು ನಾನೇ ಮನೇಲಿ ವರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಕೆಲವೊಂದು ಡಿಸೈನ್ಸ್ ನ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡಿರ್ತೀನಿ. ಅಂದ್ರೆ ಸಿಂಪಲ್ ಆಗಿದೆ ಸ್ಯಾರಿ, ಒಂದ್ ಸ್ವಲ್ಪ ಎಲಿಗೆಂಟ್ ಆಗಿ ಕಾಣಿಸ್ಬೇಕು ಅಂತಂದ್ರೆ ಜಸ್ಟ್ ಸ್ಲೀವ್ಸ್ ಮಾತ್ರ ಈ ತರ ಡಿಸೈನ್ಸ್ ನ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ವರ್ಕೇ ಮಾಡಿಸ್ಬೇಕು ಅನ್ನೋ ತರ ಏನಿಲ್ಲ, ಜಸ್ಟ್ ಲೇಸ್ ಅಲ್ಲಿ ಆಡ್ ಮಾಡಿಸಿದ ಅಷ್ಟೇ. ಸಿಂಪಲ್ ಆಗಿನೇ ಸ್ಟಿಚ್ ಮಾಡಿಸ್ಕೊಂಡಿರೋದು ಇದನ್ನ. ಹಾಗೇನೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು. ಸೊ ಇದು ಬಂದ್ಬಿಟ್ಟು ಕಾಟನ್ ಸ್ಯಾರಿ. ಇದು ಡಿಫ್ರೆಂಟ್ ಆಗಿ ನಾನು ಸೈಡ್ ಅಲ್ಲಿ ಆಡ್ ಮಾಡಿಸಿದೀನಿ, ನೋಡ್ತಾ ಇರ್ಬೋದು. ಇದೊಂಥರ ಮೌಂಟೆ ಡಿಸೈನ್ಸ್ ಬರುತ್ತೆ. ಸೊ ಸೈಡ್ ಅಲ್ಲಿ ಬಂದ್ಬಿಟ್ಟು ಟ್ಯಾಗ್ ನ ಕಟ್ಟೋದು ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ. ಸೊ ಈ ತರ ಬ್ಯಾಕ್ ಬೋಟ್ ನೆಕ್ ಹೋಯ್ತು, ಲೇಸ್ ಅಲ್ಲಿ ವರ್ಕ್ ಮಾಡಿಸ್ಕೊಂಡಿದೀನಿ. ಹಾಗೇನೆ ಸ್ಲೀವ್ಸ್ ಹತ್ರ ಈ ತರ ಟ್ಯಾಗ್ ಮಾಡೋದನ್ನ ಹಾಕ್ಸ್ಕೊಂಡಿದೀನಿ. ಸೊ ಕೆಲವೊಂದಿಷ್ಟಕ್ಕೆ ಕೆಲವೊಂದೊಂದೊಂದ್ ತರ ಆಡ್ ಮಾಡಿಸ್ಕೊಂಡಿರೋದು. ಸೊ ಈ ತರ ಟ್ಯಾಗ್ ನ ಮಾಡೋದು. ಇದಕ್ಕೆ ಸ್ವಲ್ಪ ಬ್ಲೌಸ್ ನ ಸ್ಟಿಚ್ ಮಾಡಿಸ್ಬೇಕು ಅಂದ್ರೆ ತುಂಬಾ ಯೋಚನೆ ಮಾಡಿ ಸ್ಟಿಚ್ ಮಾಡಿಸ್ಕೊಂತೀನಿ ನಾನು. ಹಾಗೇನೆ ಇದು ಬಂದ್ಬಿಟ್ಟು ಸೊ ಇದು ಸ್ಯಾರಿಲೇ ಬಂದಿತ್ತು ವರ್ಕ್. ಓಕೆ, ನಾ ಬ್ಲಾಕ್ ಕಲರ್ ರೆಡ್ ಕಲರ್ ಅಲ್ಲಿ ಪೈಪಿಂಗ್ ಮಾಡಿಸ್ಕೊಂಡಿದೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿ ಬಂದಿದೆ ಡಿಸೈನ್ಸ್ ಅಂತ. ಸೊ ಇದು ಸ್ಯಾರಿಲೇ ಬಂದಿರೋದು. ಹಾಗೆ ನೆಟೆಡ್ ಕ್ಲಾತ್ ಬಂದಿರೋದ್ರಿಂದ ನಾನು 3/4 ಸ್ಲೀವ್ ನ ಇದನ್ನ ಸ್ಟಿಚ್ ಮಾಡಿಸ್ಕೊಂಡಿದೀನಿ. ಮಸ್ತ್ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸೊ ಪೈಪಿಂಗ್ ಮಾಡಿಸ್ಕೊಂಡಿರೋದ್ರಿಂದ ಹಾಗೇನೆ ಎಕ್ಸ್ಟ್ರಾ ಡಿಸೈನ್ಸ್ ಅದರಲ್ಲೇ ಬಂದಿರೋದ್ರಿಂದ ಸಿಕ್ಕಾಬಿಟ್ಟೆ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಇದು ಬ್ಲೌಸ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಟ್ರೆಂಡಿಂಗ್ ತಕ್ಕನಾಗಿ ಸ್ವಲ್ಪ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸ್ಕೊತೀನಿ ನಾನು ಬ್ಲೌಸ್. ಓಕೆನಾ. ಸೊ ಇದು ಬಂದ್ಬಿಟ್ಟು ಈ ಕಲರ್ ಅಲ್ಲಿ ಇದೆ, ಫ್ರಂಟ್ ಅಲ್ಲೇ ನಾನು ಸ್ಟಿಚ್ ಮಾಡಿಸ್ಕೊಂಡಿರೋದು. ಹಾಗೆ ಈ ತರ ಬ್ಯಾಕ್ ಅಲ್ಲಿ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸ್ಕೊಂಡು ಕೆಳಗಡೆ ಅಂದ್ರೆ ಸೊಂಟದ ಹತ್ರ ಇರ್ಬೋದು ಸ್ವಲ್ಪ ಟ್ರೆಂಡಿಂಗ್ ತಕ್ಕನಾಗಿ ನಾನು ಬ್ಲೌಸಸ್ ನ ಸ್ಟಿಚ್ ಮಾಡಿಸ್ಕೊಂತೀನಿ. ಸೊ ಇಲ್ಲಿ ಸೊಂಟದ ಹತ್ರ ಇದನ್ನ ಹಾಕ್ಸ್ಕೊಂಡಿರೋದು ನಾನು ಅಂದ್ರೆ ಕೆಳಗಡೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಆಗಾದ್ರೂ ಈ ತರ ಸ್ಟಿಚ್ ಮಾಡಿಸ್ಕೊಂಡ್ರೆ ಎಷ್ಟು ಎಲಿಗೆಂಟ್ ಆಗಿ ಕಾಣಿಸುತ್ತೆ ಅಲ್ವಾ ಬ್ಲೌಸಸ್. ಕೆಲವೊಂದಿಷ್ಟು ಡಿಸೈನ್ಸ್ ಗಳನ್ನ ಆಡ್ ಮಾಡ್ಸೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗೇನೆ ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ಇದು. ಸೊ ಆದಷ್ಟು ನಾನು ಹೇಳ್ದಂಗೆ ಬೋಟ್ ನೆಕ್ ಡಿಸೈನ್ಸ್ ನ ಜಾಸ್ತಿ ನಾನು ಹಾಕ್ಸ್ಕೊಂಡಿರೋದು, ಸ್ಟಿಚ್ ಮಾಡಿಸ್ಕೊಂಡಿರೋದು. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿಗೆ ಸ್ವಲ್ಪ ಈ ತರ ನಾಟ್ ಏನ್ ಬರುತ್ತೆ ಈ ತರ ಹಾಕ್ಸ್ಕೊಂಡಿದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಬ್ಲೌಸ್. ಬೇರೆ ಬ್ಲೌಸಸ್ಗೂ ಕೂಡ ನಾವು ಇದನ್ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಹಾಕೊಬಹುದು. ಹಾಗೇನೆ ಸ್ಲೀವ್ಸ್ ಹತ್ರ ಈ ತರ ಟ್ಯಾಗ್ ಮಾಡೋದನ್ನ ಹಾಕ್ಸ್ಕೊಂಡಿದೀನಿ. ಕೆಲವೊಂದಿಷ್ಟಕ್ಕೆ ಸೇಮ್ ಇದೇ ತರ ಹಾಕ್ಸ್ಕೊಂಡಿದೀನಿ. ನನ್ಗೊಂಥರ ಇದು ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಈ ತರ ಸ್ಟಿಚ್ ಮಾಡಿಸ್ಕೊಂತೀನಿ. ಕೆಲವೊಂದಿಷ್ಟು ಬೇರೆದಕ್ಕೂ ಕೂಡ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದಾಗ ಮಸ್ತಾಗಿ ಕಾಣಿಸುತ್ತೆ ಅಲ್ವಾ. ಸೊ ಹಾಗಾಗಿ ಟ್ರೆಂಡಿಂಗ್ ಅಲ್ಲಿ ನೋಡ್ತಾ ಇರ್ಬೋದು. ಅಂದ್ರೆ ಕೆಲವೊಂದಿಷ್ಟು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿಗೆ ವೈಟ್ ಕಲರ್ ಬ್ಲೌಸ್ ಏನ್ ಬರುತ್ತೆ, ಸೊ ಅದನ್ನು ಕೂಡ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದ್ರೆ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ತೋರ್ಸೋಣ ಅಂದ್ರೆ ಅದನ್ನ ಸ್ವಲ್ಪ ಸ್ಟಿಚಿಂಗ್ ಕೊಟ್ಟಿದ್ದೀನಿ, ಅಂದ್ರೆ ಬೇರೆ ಬ್ಲೌಸ್ ಸ್ಟಿಚಿಂಗ್ ಗೋಸ್ಕರ ಕೊಟ್ಟಿದ್ದೀನಿ. ಸೊ ಆ ತರ ಬ್ಲೌಸಸ್ ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ. ಸೊ ಅದಾದ್ಮೇಲೆ ಇವಾಗ ನೀವು ನೋಡ್ತಾ ಇರ್ಬೋದು ಇದನ್ನ ಜಸ್ಟ್ ನಾನು ಬಫ್ ಕೊಡ್ಸಿ ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಅಷ್ಟೇನೆ. ಇದು ಬರೀ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ, ಎಕ್ಸ್ಟ್ರಾ ಏನು ಇಲ್ಲ. ಇವಾಗ ನೀವು ನೋಡ್ತಾ ಇರ್ಬೋದು ಪ್ಲೇನ್ ಆಗಿ ಸ್ಟಿಚ್ ಮಾಡಿಸ್ಕೊಂಡೆ, ಒಂದು 300 rupees ಅಷ್ಟೇನೆ. ಸೊ ಇದು ಗ್ರ್ಯಾಂಡ್ ಲುಕ್ ಬೇಕು ಅಂತ ಅಂದ್ಬಿಟ್ಟು ಇದು ನಿಮ್ಗೆ ಏನ್ ನೋಡ್ತಿದ್ದೀರಾ, ಸೊ ಇದನ್ನ ನಾನೇ ಸ್ಟಿಚ್ ಮಾಡ್ಕೊಂಡಿರೋದು, ಅಂದ್ರೆ ನಾನೇ ವರ್ಕ್ ಮಾಡ್ಕೊಂಡಿರೋದು ಅಂತಾನೆ ಹೇಳ್ತೀನಿ. ಸೊ ಯಾವ ತರ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಇದು ಕಂಪ್ಲೀಟ್ ನಾನೇ ವರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ಲೀವ್ಸ್ ಏನ್ ನೋಡ್ತಾ ಇದ್ದೀರಾ, ಸ್ಲೀವ್ಸ್ಗೂ ಅಷ್ಟೇನೆ ಇದನ್ನು ಕೂಡ ನಾನೇ ವರ್ಕ್ ಮಾಡ್ಕೊಂಡಿರೋದು. ಸೊ ಯಾವ ತರ ಕಾಣಿಸ್ತಿದೆ ಅಂತ ಹೇಳಿ. ಸೊ ಇದ್ರ ಪಿಕ್ ಎಲ್ಲ ನಾನು ಆಡ್ ಮಾಡ್ತೀನಿ, ಆಯ್ತಾ. ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ನಾನೇ ವರ್ಕ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬ್ಲೌಸ್ಗೆ. ಸೊ ಎಕ್ಸ್ಟ್ರಾ ಅಮೌಂಟ್ ಎಲ್ಲ ಸೇವ್ ಆಯ್ತಲ್ವಾ. ಸೊ ಈ ತರ ಎಲ್ಲ ವರ್ಕ್ ಮಾಡೋದನ್ನ ನಾವೇ ಕಲ್ತ್ಕೊಂಡ್ಬಿಟ್ರೆ ಆರಾಮಾಗಿ ನಾವೇ ವರ್ಕ್ ಮಾಡ್ಕೋಬಹುದು. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಮಸ್ತ್ ಕಾಣಿಸ್ತಾ ಇದೆ ಅಂತಾನೆ, ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ತರ ನಾನೇ ವರ್ಕ್ ಮಾಡ್ಕೊಂಡಿರೋದು. ಸೊ ಇದೊಂದು ಬ್ಲೌಸ್ ಆಯ್ತಲ್ವಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ಕೂಡ ಅಷ್ಟೇನೆ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸ್ಕೊಂಡೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಲಿ ಅಂದ್ಬಿಟ್ಟು ಈ ತರ ಸ್ಟೋನ್ಸ್ ಎಲ್ಲ ಹಾಕಿ ನಾನೇ ಸ್ಟಿಚ್ ಅಂದ್ರೆ ಎಕ್ಸ್ಟ್ರಾ ವರ್ಕ್ ಮಾಡಿಸ್ಕೊಂಡಿರೋದು. ಈ ತರ ಎಲ್ಲ ನಾನೇ ವರ್ಕ್ ಮಾಡ್ಕೊಂತೀನಿ. ಹಾಗೇನೆ ಸ್ಲೀವ್ಸ್ಗೂ ಅಷ್ಟೇನೆ ಸಿಂಪಲ್ ಆಗಿ ವರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಈ ತರ ವರ್ಕ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ನಾವೇ ವರ್ಕ್ ಮಾಡ್ಕೊಂಡಿದೀವಿ ಅನ್ನೋ ಆಗುತ್ತೆ. ಹಾಗೇನೆ ಎಕ್ಸ್ಟ್ರಾ ಅಮೌಂಟ್ ಕೂಡ ಸೇವ್ ಆಗುತ್ತೆ. ಮಸ್ತಾಗಿ ನಾವೇನಾದ್ರು ಕಲ್ತ್ಕೊಳ್ಳೋದಕ್ಕೂ ಕೂಡ ಸಿಕ್ಕಾಪಟ್ಟೆ ಟೈಮ್ ಸೇವ್ ಆಗುತ್ತೆ. ಸೊ ಈ ತರ ಎಲ್ಲ ವರ್ಕ್ ಮಾಡ್ಕೊಂಡು ಆರಾಮಾಗಿ ನಮ್ ಬ್ಲೌಸಸ್ ನ ನಾವೇ ವೇರ್ ಮಾಡ್ಬೋದಾ. ಸೊ ಅಮೌಂಟ್ ಕೂಡ ಸೇವ್ ಆಗುತ್ತೆ. ಸೊ ಹಾಗೇನೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಹೇಳ್ದೆ ಅಲ್ವಾ ಸ್ವಲ್ಪ ಕೆಲವೊಂದಿಷ್ಟು ಬ್ಲೌಸಸ್ ಎಲ್ಲ ನಿಮ್ಮ ಹತ್ರ ಇರಬೇಕು ಅಂತ. ಸೊ ಅದ್ರಲ್ಲಿ ಈ ತರ ಬ್ಲಾಕ್ ಕಲರ್ ಒಂದು ಬ್ಲೌಸಸ್ ನ ಆದಷ್ಟು ಸ್ವಲ್ಪ ಕಲೆಕ್ಟ್ ಮಾಡಿಟ್ಕೊಳ್ಳಿ. ಹಾಗೆ ನಾನು ವೈಟ್ ಕಲರ್ ಒಂದು ಬ್ಲೌಸ್ ಹೇಳಿದೆ ಅಲ್ವಾ, ಸೊ ಅದನ್ನು ಅಷ್ಟೇ ಕಲೆಕ್ಟ್ ಮಾಡಿಟ್ಕೊಳ್ಳಿ. ಕೆಲವೊಂದಿಷ್ಟು ಸ್ಯಾರಿಗಳಿಗೆ ಮ್ಯಾಚ್ ಆಗುತ್ತೆ ಬ್ಲೌಸಸ್, ಇಲ್ಲ ಅಂದ್ರೂ ಕೂಡ ಈ ತರ ವೇರ್ ಮಾಡ್ಕೋಬಹುದು ನೀವು. ಸೊ ಹಾಗಾಗಿ ನಾನು ಹೇಳ್ತಿದ್ದೀನಿ ಆದಷ್ಟು ಕಲೆಕ್ಟ್ ಮಾಡಿಟ್ಕೊಳ್ಳಿ. ಸೊ ಇದೊಂದು ಬ್ಲೌಸ್ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಗೋಲ್ಡ್ ಕಲರ್ ಅಲ್ಲಿ ಬ್ಲೌಸಸ್ ನ ಇಟ್ಕೊಳ್ಳಿ. ಅಂದ್ರೆ ಗೋಲ್ಡ್ ಕಲರ್, ವೈಟ್ ಕಲರ್, ಮತ್ತೆ ಹಾಗೇನೆ ಈ ತರ ಗೋಲ್ಡ್ ಕೂಡ ಸಿಗುತ್ತೆ ಅಲ್ವಾ. ಸೊ ಕೆಲವೊಂದಿಷ್ಟಕ್ಕೆ ಮ್ಯಾಚ್ ಆಗ್ಲಿ ಅಂತ ಅಂದ್ಬಿಟ್ಟು ಈ ತರ ಕೂಡ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ.
ಹಾಗೆ ಕೆಲವೊಂದಿಷ್ಟು ನಾನು ಇದ್ರಲ್ಲೂ ತೋರಿಸ್ತೆ ಅಲ್ವಾ, ಮಿಕ್ಸ್ ಅಂಡ್ ಎಲ್ಲ ಮ್ಯಾಚ್ ಮಾಡ್ಕೋಬಹುದು ಈ ತರ ಬೇರೆ ಸ್ಯಾರಿಗಳಿಗೆ. ಸೊ ಈ ತರ ಬ್ಲೌಸಸ್ ಕೂಡ ಆದಷ್ಟು ಕಲೆಕ್ಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ಈ ತರ ವೈಟ್, ಅದು ವೈಟ್ ಅಲ್ಲ ಒಂಥರ ಸಿಲ್ವರ್ ಕಲರ್ ಅಂತಾನೆ ಹೇಳ್ತೀನಿ. ಇದನ್ನ ಬಂದ್ಬಿಟ್ಟು ನಮ್ಮ ಅತ್ತಿಗೆ ನಮಗೆ ಸ್ಟಿಚ್ ಮಾಡಿಸ್ಕೊಟ್ಟಿದ್ದು. ಸೊ ಬೇರೆ ಸ್ಯಾರಿಗಳಿಗೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಸಿಂಪಲ್ ಆಗಿ ಈ ತರ ಪ್ಲೇನ್ ಆಗಿ ನಾನು ಸ್ಟಿಚ್ ಮಾಡಿಸ್ಕೊತೀನಿ. ಓಕೆನಾ, ಕಂಪ್ಲೀಟ್ ಪ್ಲೇನ್ ಆಗಿ ಸ್ಟಿಚ್ ಮಾಡ್ಕೊಂಡು ನನಗೆ ಯಾವ ತರ ವರ್ಕ್ ಬೇಕು ಆ ತರ ವರ್ಕ್ ನಾನು ಈ ತರ ಬ್ಲೌಸಸ್ ಗಳಿಗೆ ಹಾಕೊಂತೀನಿ, ಅಂದ್ರೆ ವರ್ಕ್ ಮಾಡ್ಕೊಂತೀನಿ. ಸೊ ಇದು ಬ್ಲೌಸ್ ವರ್ಕ್ ಮಾಡ್ಕೊಳ್ಳುವಾಗ ನಾನು ಶೇರ್ ಮಾಡ್ಕೊತೀನಿ. ಸೊ ಈ ತರ ಕಂಪ್ಲೀಟ್ ಆಗಿ ಸಿಂಪಲ್ ಅಮೌಂಟ್ ಕಡಿಮೆ ಬಜೆಟ್ ಅಲ್ಲಿ ಸ್ಟಿಚ್ ಮಾಡಿಸ್ಕೊಂಡ್ರೆ ನಾವೇ ಆರಾಮಾಗಿ ವರ್ಕ್ ಮಾಡ್ಕೋಬಹುದು. ಸೊ ಈ ತರ ಬ್ಲೌಸಸ್ ಕೂಡ ಕಲೆಕ್ಟ್ ಮಾಡಿಕೊಳ್ಳಿ. ಸ್ಯಾರಿಗಳಿಗೆ ಮಿಕ್ಸ್ ಅಂಡ್ ಮ್ಯಾಚ್ ಆಗಿ ಕೂಡ ವೇರ್ ಮಾಡಬಹುದು. ಸೊ ಹಾಗೆ ನೆಕ್ಸ್ಟ್ ಇದೊಂಥರ ವೆಲ್ವೆಟ್ ಕಲರ್ ಅಲ್ಲಿ ನಾನು ಇದನ್ನ ತುಂಬಾ ಸ್ಯಾರೀಸ್ ಗಳಿಗೆ ವೇರ್ ಮಾಡಿದೀನಿ, ನೀವು ನೋಡಬಹುದು ಮಸ್ತಾಗಿ ಕಾಣಿಸುತ್ತೆ. ಸೊ ಕೆಳಗಡೆ ಬಂದ್ಬಿಟ್ಟು ಸ್ವಲ್ಪ ಬಟರ್ಫ್ಲೈ ಎಲ್ಲ ನಾನು ಡಿಸೈನ್ಸ್ ನ ಮಾಡಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ತರ ಕೆಲವೊಂದಿಷ್ಟು ಬ್ಲೌಸ್ ಪೀಸಸ್ ನ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಫ್ಲವರ್ಸ್ ಅಲ್ಲಿ ಆಗಿರ್ಬೋದು, ಸೊ ಈ ತರ ವೆಲ್ವೆಟ್ ಅಲ್ಲಿ ಆಗಿರ್ಬೋದು, ಈ ತರ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಬೇರೆ ಸ್ಯಾರಿಗಳಿಗೆ ಆರಾಮಾಗಿ ವೇರ್ ಮಾಡಬಹುದು ಬ್ಲೌಸ್ ಇಲ್ಲ ಅಂದ್ರೂ ಕೂಡ. ಸೊ ಆದಷ್ಟು ಇದಕ್ಕೆ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ, ಬಟ್ ಕೆಳಗಡೆ ಸ್ವಲ್ಪ ಬಟರ್ಫ್ಲೈ ತರ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಮಸ್ತಾಗಿ ಕಾಣಿಸುತ್ತೆ ಈ ತರ ಬ್ಲೌಸಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದ್ರಿಂದ. ಸೊ ಹಾಗೇನೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ನೀವು ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಕಂಪ್ಲೀಟ್ ಒಂಥರ ತುಪ್ಪ ಕಲರ್ ಅಥವಾ ಯೆಲ್ಲೋ ಕಲರ್ ಅಂತಾನೆ ಹೇಳ್ಬೋದು. ಸೊ ಈ ಕಲರ್ ಅಲ್ಲಿ ಇದೆ. ಸೊ ಇದಕ್ಕೆ ಥ್ರೆಡ್ ವರ್ಕ್ ಎಲ್ಲ ನಾನೇ ಮಾಡ್ಕೊಂಡಿರೋದು. ಸೊ ಬಿಸಿಲೆಲ್ಲ ಬಿಟ್ಟಿದೆ. ಸೊ ಇದಕ್ಕೆ ಕಂಪ್ಲೀಟ್ ನಾನು ಈ ತರ ವರ್ಕ್ ಎಲ್ಲ ನಾನೇ ಮಾಡ್ಕೊಂಡಿದ್ದೀನಿ. ಸೊ ಈ ಫ್ಲವರ್ ನೋಡ್ತಾ ಇರ್ಬೋದು. ಸೊ ಇದೆಲ್ಲ ನಾನೇ ಥ್ರೆಡ್ ಅಲ್ಲಿ ಅರಿ ವರ್ಕ್ ಏನ್ ಮಾಡ್ಕೋತೀವಿ ಸೊ ಆ ತರ ಮಾಡ್ಕೊಂಡಿರೋದು. ಬೇರೆ ಸ್ಯಾರಿಗಳು ಈ ತರ ಕಲರ್ ಪ್ಲೇನ್ ಸ್ಯಾರಿಗೆ ಯಾವ ತರ ಮಾಡ್ಬೋದು ಅಂತ ನಾನು ಫಸ್ಟ್ ವರ್ಕ್ ಮಾಡಿ ಬ್ಲೌಸ್ ಇದು ಮಸ್ತಾಗಿ ಕಾಣಿಸ್ತಿದೆ ಅಲ್ವಾ, ಸಿಂಪಲ್ ಆಗಿ ಕಾಣಿಸಿದ್ರು ಮಸ್ತಾಗಿರುತ್ತೆ. ಸೊ ಈ ತರ ಸ್ಟಿಚ್ ಮಾಡ್ಕೋಬಹುದು ನಾವೇನೆ. ಸೊ ಹಾಗೇನೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೊ ಈ ತರ ಕೆಲವೊಂದಿಷ್ಟು ಬ್ಲೌಸ್ ಪೀಸ್ ಗಳನ್ನ ನಾವೇ ಕಲೆಕ್ಟ್ ಇದು ನಾನ್ ಸ್ಟಿಚ್ ಮಾಡ್ಕೊಂಡಿರೋ ಬ್ಲೌಸ್ ಫಸ್ಟ್ ಸ್ಟಿಚ್ ಮಾಡಿದೀನಿ. ಹೆಂಗಾದ್ರೂ ಬರ್ಲಿ ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡಿರೋದು. ಇಟ್ಸ್ ಪರವಾಗಿಲ್ಲ, ಚೆನ್ನಾಗಿ ಬಂತು ಅಂತಾನೆ ಹೇಳ್ತೀನಿ. ಸೊ ಸ್ಲೀವ್ಸ್ ಹತ್ರ ಈ ತರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ಒಂದು ಬ್ಯಾಕ್ ಅಲ್ಲಿ ಕಂಪ್ಲೀಟ್ ಡೀಪ್ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಅಲ್ಲಿ ಹುಕ್ ಹಾಕೊಳ್ಳೋದು ಒಂಥರ ಈ ತರ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಕೆಲವೊಂದಿಷ್ಟು ಬ್ಲೌಸಸ್ ತುಂಬಾ ಯೂಸ್ ಆಗುತ್ತೆ ಅಂತಾನೆ ಹೇಳ್ತೀನಿ. ಆದಷ್ಟು ಈ ತರ ಬ್ಲೌಸಸ್ ನ ನೀವು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಅಂದ್ರೆ ಕೆಲವೊಂದಿಷ್ಟು ಸ್ಯಾರಿಗಳಿಗೆ ಮ್ಯಾಚ್ ಆಗುವಂತ ಬ್ಲೌಸ್ ಪೀಸಸ್ ಬರುತ್ತೆ ಅಲ್ವಾ, ಸೊ ಅದರಲ್ಲಿ ಸ್ಟಿಚ್ ಮಾಡಿಸಿಟ್ಕೊಳ್ಳಿ. ಇಲ್ಲ ಕಂಪ್ಲೀಟ್ ನೀವು ಸ್ಯಾರಿಗೆ ಸ್ಟಿಚ್ ಮಾಡಿಸೋಬೇಕು ಅಂತಂದ್ರೆ ಸ್ವಲ್ಪ ಥಿಂಕ್ ಮಾಡಿ ಸ್ಟಿಚ್ ಮಾಡಿಸ್ಕೊಳ್ಳಿ. ಯಾಕೆ ಜಾಸ್ತಿ ಎಲ್ಲ ಅಮೌಂಟ್ ಎಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ಬೇಕು. ಸೊ ಸ್ವಲ್ಪ ಥಿಂಕ್ ಮಾಡ್ಬಿಟ್ಟು ಬ್ಲೌಸಸ್ ನ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸುಮ್ಮನೆ ವೇಸ್ಟ್ ಆಗಿ ಅಮೌಂಟ್ ಎಲ್ಲ ಖರ್ಚು ಮಾಡೋದ್ರ ಬದಲು ಸ್ವಲ್ಪ ಈ ತರ ಯೋಚನೆ ಮಾಡಿ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸ್ಕೊಂಡ್ರೆ ನಮ್ಗೆ ಯಾವ ತರ ಡಿಸೈನ್ಸ್ ಬೇಕು ಅದನ್ನ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ವಿಡಿಯೋಸ್ ಗಳಿದೆ ಥ್ರೆಡ್ ಅಲ್ಲೇ ವರ್ಕ್ ಮಾಡ್ಕೊಳ್ಳುವಂಥದ್ದು. ಅದನ್ನ ನೋಡ್ಕೊಂಡು ಆರಾಮಾಗಿ ನಾವು ಮನೇಲೇನೆ ವರ್ಕ್ ನ ಮಾಡ್ಕೋಬಹುದು ನಮ್ಮ ಬ್ಲೌಸಸ್ ಗಳಿಗೆ. ಸೊ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಾವೇ ಮಾಡ್ಕೊಂಡಿರೋದು ಅಂತ. ಸೊ ಆದಷ್ಟು ಈ ತರ ಯೋಚನೆ ಮಾಡಿ ಓಕೆನಾ. ಕೆಲವೊಂದಿಷ್ಟರಲ್ಲಿ ಅಮೌಂಟ್ ನ ಸೇವ್ ಮಾಡ್ಬೇಕು ಅಂದ್ರೆ ಇದು ಕೂಡ ಒಂದು ಯೂಸ್ಫುಲ್ ಥಿಂಗ್ಸ್ ಅಂತಾನೆ ಹೇಳ್ತೀನಿ. ಹಾಗೇನೆ ನೀವು ನಮ್ ದುಡ್ಡು ನಮ್ ಇಷ್ಟ, ನಮ್ ಬ್ಲೌಸ್ ತಾನೇ ನಾವು ಸ್ಟಿಚ್ ಮಾಡಿಸ್ಕೊಳ್ಳೋದು ಅಂದ್ರೆ ಅದು ನಿಮ್ ಇಷ್ಟ, ನಿಮಗ್ ಬಿಟ್ಟಿರೋದು. ಸೊ ಅದ್ ನಿಮ್ಗೆ ಹೆಂಗ್ ಬೇಕು ಆ ತರ ಅನುಕೂಲದಲ್ಲಿ ಸ್ಟಿಚ್ ನ ಮಾಡಿಸ್ಕೊಳ್ಳಿ. ಆದಷ್ಟು ಸ್ವಲ್ಪ ಈ ತರ ಥಿಂಕ್ ನ ಮಾಡೋದ್ರಿಂದ ಕೆಲವೊಂದಿಷ್ಟು ಯೂಸಸ್ ಆಗ್ಬೋದು ಅಂತ ನಾನು ಅನ್ಕೊಂತೀನಿ. ಸೊ ಆದಷ್ಟು ಕೆಲವೊಂದಿಷ್ಟು ಬ್ಲೌಸಸ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗೇನೆ ಸ್ವಲ್ಪ ಸ್ಯಾರಿಗಳಿಗೆ ಸ್ವಲ್ಪ ಮ್ಯಾಚ್ ಆಗೋ ತರ ಸ್ವಲ್ಪ ಯೋಚನೆ ಮಾಡಿ ಕೆಲವೊಂದಿಷ್ಟು ಬ್ಲೌಸಸ್ ನ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಆ ತರ ಸ್ಟಿಚ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಗೆ ಲುಕ್ ಡಿಫ್ರೆಂಟ್ ಆಗಿ ಕಾಣಿಸ್ಬೇಕು ಅಂತಂದ್ರೆ ಈ ತರ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಆಗುತ್ತೆ ಅಂತಾನೆ ಹೇಳ್ತೀನಿ. ಸೊ ಈ ತರ ಎಲ್ಲ ನಾವು ಸ್ವಲ್ಪ ಥಿಂಕ್ ಮಾಡಿ ಸ್ಟಿಚ್ ಮಾಡಿಸ್ಕೊಳ್ಳೋದ್ರಿಂದ ನಮ್ ಲುಕ್ ಬೇರೆ ಲೆವೆಲ್ ಅಂತಾನೆ ಹೇಳ್ತೀನಿ. ಎಲ್ಲ ಡಿಸೈನ್ ಕೂಡ ಡಿಸೈನರೇ ಆಗ್ಬೇಕು, ಡಿಸೈನರ್ ಹತ್ರನೇ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋದಂತೂ ಏನಿಲ್ಲ ಆಯ್ತಾ. ಆದಷ್ಟು ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದ್ರೆ ಕೆಲವೊಂದಿಷ್ಟು ಐಡಿಯಾಸ್ ಗಳನ್ನ ಕಲೆಕ್ಟ್ ಮಾಡಿಕೊಳ್ಳಿ. ಫಸ್ಟೇನೆ ಒಂದು ಐಡಿಯಾನ ಸ್ಟಿಚ್ ಮಾಡ್ಕೊಳ್ಳಿ ನೀವೇನೆ ಒಂದು ತಲೆಯಲ್ಲಿ. ಸೊ ಈ ತರ ಅನ್ಸಿದ್ರೆ ಈ ತರ ಕಾಣಿಸುತ್ತೆ, ಸೊ ಈ ತರದ ಇಲ್ಲಿಗೆ ಆಡ್ ಮಾಡ್ಸೋಣ. ಸೊ ಆ ತರ ನಾನು ಕೆಲವೊಂದಿಷ್ಟು ನನ್ನ ಫೇವರೇಟ್ ಬ್ಲೌಸಸ್ ಮಾತ್ರ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿರೋದು. ಹಾಗೇನೆ ಈ ತರ ಈ ತೋರಿಸಿದ್ರೆ ನಿಮ್ಗೆ ಯೂಸ್ ಆಗಬಹುದು. ಈ ತರ ನಾನು ಯೂಸ್ ಮಾಡ್ಕೊಂಡು ಬ್ಲೌಸಸ್ ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅನ್ಕೊಂಡ್ರೆ ಅಂತ ಹೇಳಿದ್ರೆ ನಿಮ್ಗೆ ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ನಾನು ಈ ತರ ಟಿಪ್ಸ್ ನ ಶೇರ್ ಮಾಡ್ಕೊಂಡೆ. ಸೊ ಇನ್ನೊಂದು ಟಿಪ್ಸ್ ಏನಪ್ಪಾ ಅಂತಂದ್ರೆ ನಿಮ್ದು ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿರೋ ಬ್ಲೌಸಸ್ ಎಲ್ಲ ಏನಿರುತ್ತೆ ಅದನ್ನ ನೀವು ಸ್ಯಾರಿ ಒಳಗಡೆ ಈ ತರ ಫೋಲ್ಡ್ ಮಾಡಿ ಹಾಕುವಾಗ ಏನ್ ಮಾಡಿ ಗೊತ್ತಾ, ಅಂದ್ರೆ ಉಲ್ಟಾ ಅಂದ್ರೆ ಏನ್ ಬಂದಿರುತ್ತೆ ಒಳಗಡೆ ಬಟ್ಟೆ ಏನ್ ಬಂದಿರುತ್ತೆ ಅದನ್ನ ಈ ತರ ತೆಗೆದ್ಬಿಟ್ಟು ಆಮೇಲೆ ಮರ್ಚಿ ಆ ತರ ಫೋಲ್ಡ್ ಮಾಡಿ ಅದಾದ್ಮೇಲೆ ನೀವು ಸ್ಯಾರಿ ಒಳಗಡೆ ಇಡೋದ್ರಿಂದ ಒಳಗಡೆ ಬಟ್ಟೆ ಏನು ಹಾಳಾಗೋದಿಲ್ಲ. ಸೊ ಸ್ಯಾರಿಗೂ ಕೂಡ ಏನು ಡ್ಯಾಮೇಜ್ ಆಗಲ್ಲ. ಇಲ್ಲ ಅಂತಂದ್ರೆ ಸಪ್ರೇಟ್ ಒಂದು ಟಿಶ್ಯೂ ಪೇಪರ್ ಆಗಿರ್ಬೋದು ಇಲ್ಲ ಪೇಪರ್ಸ್ ಅಲ್ಲಿ ನೀವು ಹಾಕಿಡೋದ್ರಿಂದನೂ ಕೂಡ ತುಂಬಾ ಯೂಸಸ್ ಆಗುತ್ತೆ. ಸೊ ಈ ತರ ಟ್ರಿಕ್ಸ್ ಕೂಡ ಯೂಸ್ ಮಾಡಿ ಆದಷ್ಟು ಸ್ಯಾರಿಗೆ ಆಗಿನ ಬ್ಲೌಸ್ಗೆ ಯಾವುದೇ ತರಹ ಡ್ಯಾಮೇಜ್ ಏನೂ ಆಗಲ್ಲ. ಸೊ ಇದೆಲ್ಲ ವರ್ಕ್ ಹಾಳಾಗ್ಬಿಡುತ್ತೆ ಅನ್ನೋರು ಈ ತರ ಉಲ್ಟಾ ಮೈ ಬಟ್ಟೆ ಏನ್ ಬರುತ್ತೆ ಅದನ್ನ ಈ ತರ ತೆಗೆದ್ಬಿಟ್ಟು ಲೈನಿಂಗ್ ಬಟ್ಟೆ ಏನ್ ಹಾಕಿರ್ತಾರೆ ಅದು ಓಕೆನಾ ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ. ಸೊ ಹಾಗೇನೆ ಈ ತರ ಹಾಕ್ಸಿರೋದು ಕೂಡ ಸ್ಯಾರಿಗೆ ಏನು ಡ್ಯಾಮೇಜ್ ಆಗಬಾರ್ದು ಅಂದ್ರೆ ನೀವು ಈ ತರ ಒಳಗಡೆಗಿಟ್ಟು ಈ ಬಟ್ಟೆ ಮೇಲೆ ಇಟ್ಟರೆ ಏನೂ ಆಗೋದಿಲ್ಲ. ಸೊ ಈ ತರ ಟ್ರಿಕ್ನು ಕೂಡ ಯೂಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ. ಸೊ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಪ್ಲೀಸ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮಾತ್ರ ಮರಿಬೇಡಿ ಓಕೆನಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.